ಸರ್ ನಮಸ್ತೆ, ಮೆಡಿಕಲ್ಸ್ ಅಲ್ವಾ? ಹಾಂ ಸರ್. ಒಂದು ಸಮಸ್ಯೆ ಆಗಿದೆ ಸರ್. ಹಾಂ ಹೇಳಿ. ಅದೇ ಚಿಕ್ಕ ಸಮಸ್ಯೆ ಆಗಿದೆ ಅಂತ ನಿಮ್ಮ ಮೆಡಿಕಲಿಂದ ಒಂದು ಕಾಂಡಮ್ ತೊಗೊಂಡು ಹೋಗಿದ್ದೆ ಸರ್. ಹಾಂ ಇವತ್ತು ನನ್ನ ಗ್ರಾಚಾರಕ್ಕೆ ನಾನು ನೋಡಿದ್ದು ಸರ್, ಅದು ಎಕ್ಸ್ಪೈರಿ ಡೇಟ್ ಆಗಿದೆ ಸರ್. ವಾಪಸ್ ಕೊಡಿ ಬರಲ್ಲ. ಸರ್ ನನಗೆ ಇವತ್ತು ಬೇಕಿತ್ತು ಸರ್. ಫೋಟೋ ಕಳಿಸ್ತೀರಾ? ಇವಾಗ ಫೋಟೋ ಕಳಿಸಿ ನಾನು ಎಂತ ಮಾಡೋದು? ಇವತ್ತು ನಾನು ಎಂತ ಮಾಡೋದು ಸರ್? ತೋರಿಸಿ. ಎಕ್ಸ್ಪೈರಿ ಡೇಟ್ ಆಗಿದೆ, ಅದು ಏನು ಗೊತ್ತಿಲ್ಲ. ಅದೇ ಆಯ್ತು, ಕಳಿಸ್ತೀವಿ ನಿಮಗೆ. ಫೋಟೋ ಕಳಿಸ್ಬಿಟ್ಟು ನಿಮ್ಮ ಲೊಕೇಶನ್ಗೆ. ಬಟ್ ಅದೆಂತ ಆರ್ಡ್ರ್ ಕೊಡಬೇಕಾ ನಿಮಗೆ ಇವಾಗ? ಅಲ್ಲ, ನೀವೇ ಕಳಿಸಿ ಕೊಡ್ತೀರದು? ಹಾಂ ಕಳಿಸ್ತೀನಿ. ಯಾವುದ್ರಲ್ಲಿ ಆರ್ಡ್ರ್ ಮಾಡಬೇಕು ಇವಾಗ ನಾನು? ನಿಮ್ಮ ಇಷ್ಟ, ಯಾವ ಬ್ರ್ಯಾಂಡ್ ಮಾಡ್ತೀರಾ ನಿಮ್ಮ ಇಷ್ಟ ಮಾಡಿ. ನೀವು ಲೊಕೇಶನ್ ಕಳಿಸಿ, ನಾನೇ ಕಳಿಸ್ಬಿಡ್ತೀನಿ ಅಲ್ಲಿಗೆ. ಇವಾಗ ಇದನ್ನು ನಾನು ಏನು ಮಾಡ್ಬೇಕು ಸರ್? ಯೂಸ್ ಮಾಡ್ಬೋದು ಸರ್ ಹಾಗೆ ಆದರೆ? ಎಕ್ಸ್ಪೈರಿ ಯೂಸ್ ಹೆಂಗೆ ಮಾಡ್ತೀರಾ? ಎಕ್ಸ್ಪೈರಿ ಏನಾಗಲ್ಲ, ಕೊಂಡಮ್ಮ ಆಗಲ್ವಾ? ಆಗಲ್ಲ. 10 ವರ್ಷ ಬರುತ್ತೆ ಅದು. ಇಷ್ಟು 5 ವರ್ಷ. ಈ ತರ ಸಾಫ್ಟ್ ಆಗಿದ್ರೆ ನಿನ್ನ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬಿಡ್ತಾರೆ. ನಾನು ನಿನ್ ತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಹಲೋ. ಹಲೋ ಹಾಂ ಸರ್ ನಮಸ್ತೆ. ನಮಸ್ತೆ. ಲಕ್ಷ್ಮಿ ಮೆಡಿಕಲ್ಸ್ ಅಲ್ವಾ? ಹಾಂ ಸರ್. ಸರ್ ಆ್ಯಕ್ಚುಲಿ ಒಂದು ಸಮಸ್ಯೆ ಆಗಿದೆ ಸರ್. ಹಾಂ ಸರ್. ಒಂದು ಚಿಕ್ಕ ಸಮಸ್ಯೆ ಆಗಿದೆ ಅಂತ. ಹಲೋ. ಹಾಂ ಹೇಳಿ. ಅದೇ ಚಿಕ್ಕ ಸಮಸ್ಯೆ ಆಗಿದೆ ಅಂತ. ಏನು ಸಮಸ್ಯೆ? ಅದು ನಿನ್ನೆ ನಿಮ್ಮ ಮೆಡಿಕಲಿಂದ ಒಂದು ಕಾಂಡಮ್ ತೊಗೊಂಡು ಹೋಗಿದ್ದೆ ಸರ್. ಹಾಂ ಅದು ನಿನ್ನೆ ತೊಗೊಂಡದ್ದು ಸರ್. ಇವತ್ತು ನಾನು ನನ್ನ ಗ್ರಾಚಾರಕ್ಕೆ ನಾನು ನೋಡಿದ್ದು ಸರ್, ಅದು ಎಕ್ಸ್ಪೈರಿ ಡೇಟ್ ಆಗಿದೆ ಸರ್. ವಾಪಸ್ ಕೊಡಿ ಬರೋಲ್ಲ. ಎಂತ? ಅದು ವಾಪಸ್ ಕೊಡಿ ಬರೋಲ್ಲ. ಅಲ್ಲ ಸರ್, ನನಗೆ ಇವತ್ತು ಬೇಕಿತ್ತು ಸರ್. ನಾನು ಯಾವಾಗ ಬರ್ತೀರಾ? ಅಲ್ಲ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ? ಹಾಂ ನಿನ್ನೆ ತೊಗೊಂಡಿದ್ದೆ ಸರ್. ಹಾಂ ನಿನ್ನೆ ನನ್ನ ಗ್ರಾಚಾರಕ್ಕೆ ನಾನು ನೋಡಿಲ್ಲ, ಇವತ್ತು ಓಪನ್ ಮಾಡಿ ನಾನು ನೋಡಿದೆ. ಫೋಟೋ ಕಳಿಸ್ತೀರಾ? ಫೋಟೋ ಕಳಿಸ್ಬೇಕಾ? ಹಾಂ ಅಲ್ಲ, ಇವಾಗ ಫೋಟೋ ಕಳಿಸಿ ನಾನು ಎಂತ ಮಾಡೋದು? ಇವತ್ತು ನಾನು ಎಂತ ಮಾಡೋದು ಸರ್? ಇಲ್ಲ, ಅದು ಫೋಟೋ ಕಳಿಸಿ ನಮಗೆ. ಅದು ಎಕ್ಸ್ಪೈರಿ ಇದೆಯಾ ಏನಿದೆ ಅಂತ ತೋರಿಸಿ. ಅಲ್ಲ, ಫೋಟೋ ಕಳಿಸ್ತೇನೆ ನಾನು, ಅದಕ್ಕೇನು ಇದಿಲ್ಲ ನನಗೆ. ಹಾಂ 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 ಫೋಟೋ ಕಳಿಸಿ. ಸರಿ ಸರ್, ಫೋಟೋ ಒಂದು ಕಳಿಸ್ತೇನೆ ನಾನು. ಇದೇ ನಂಬರಿಗೆ ಕಳಿಸ್ಬೇಕಾ ಸರ್? ಹಾಂ ಇದೇ ನಂಬರ್ ಕಳಿಸಿ. ಓಕೆ ಸರ್. ಹಲೋ ಸರ್ ಹಲೋ, ಅದು ಫೋಟೋ ಕಳಿಸ್ಲಿಕ್ಕೆ ಹೇಳಿದ್ರಲ್ಲ ಸರ್? ಹಾಂ ಸರ್. ಫೋಟೋ ಕಳಿಸ್ಲಿಕ್ಕೆ ಹೇಳಿದ್ರು. ಹಾಂ ಸರ್. ಅದು ಫೋಟೋ ಹೋಗ್ತಾ ಇಲ್ಲ ಸರ್ ನಿಮಗೆ? ಇಲ್ಲ, ಹೋಗುತ್ತಲ್ಲ. ಇಲ್ಲ, ಹೋಗ್ತಾ ಇಲ್ಲ. ನಾನು ಕಳಿಸ್ತಿದ್ದೇನೆ ಇಲ್ಲಿ, ಅದು ಹೋಗ್ತಾ ಇಲ್ಲ ಸರ್. ಅಂದರೆ ವಾಟ್ಸಪ್ಗೆ ಹೋಗ್ತಾ ಇಲ್ಲ ಅದು. ಹೋಗುತ್ತೆ, ಯಾಕೆ ಹೋಗಲ್ಲ ಸರ್? ಸರ್ ಇವಾಗ ಅದು ಯಾಕೆ ಸರ್ ಹಾಗೆ? ಅದು ಎಕ್ಸ್ಪೈರಿ ಡೇಟ್ ಅದು ಯಾಕೆ ಹಾಗೆ ಆಗಿದೆ? ಎಕ್ಸ್ಪೈರಿ ಡೇಟ್ ಆಗಿದೆ, ಅದು ಏನು ಗೊತ್ತಿಲ್ಲ. ಅದೇ ನೀವು ನಮ್ಗೆ ಫೋಟೋ ಕಳಿಸಿದ್ರೆ ಗೊತ್ತಾಗ್ಬೋದು. ಅಲ್ಲ, ಇವಾಗ ಅದೇ ಫೋಟೋ ಕಳಿಸಿದೆ, ಅದು ಹೋಗ್ತಾ ಇಲ್ಲ. ಅದು ಆ್ಯಕ್ಚುಲಿ ನನಗೆ ಇವತ್ತು ಬೇಕಿದ್ದದು ಸರ್. ಅದು ಇವತ್ತು ಬೇಕಿದ್ದದ್ದು ನನಗೆ ಅದು. ಹಾಂ ಆಯಿತು, ಇವತ್ತು ಬೇಕಾಗಿದೆ. ಆಯಿತು, ಕಳಿಸ್ತೀವಿ ನಿಮಗೆ. ಫೋಟೋ ಕಳಿಸ್ಬಿಟ್ಟು ನಿಮ್ಮ ಲೊಕೇಶನ್ಗೆ. ಬಟ್ ಅದು ನಿಮ್ಗೆ ಫೋಟೋ ಕಳಿಸಿ ಸ್ವಲ್ಪ. ಇವಾಗ ನಾನು ಇದು ಮಾಡಿದರೆ ನಿಮಗೆ ಅದೆಂತ ಆರ್ಡ್ರ್ ಕೊಡಬೇಕಾ ನಿಮಗೆ ಇವಾಗ? ಅಲ್ಲ, ನೀವೇ ಕಳಿಸಿ ಕೊಡ್ತೀರದು? ಏನು? ಅದೇ ಕಾಂಡಮನ್ನು ಹಾಂ ಕಳಿಸಿ ಕೊಡ್ತೀರಾ ಸರ್? ಹಾಂ ಕಳಿಸ್ತೀನಿ. ಯಾವುದ್ರಲ್ಲಿ ಆರ್ಡ್ರ್ ಮಾಡಬೇಕು ಇವಾಗ ನಾನು? ನಿಮ್ಮ ಇಷ್ಟ, ಯಾವ ಬ್ರ್ಯಾಂಡ್ ಮಾಡ್ತೀರಾ ನಿಮ್ಮ ಇಷ್ಟ ಮಾಡಿ. ಅಲ್ಲ, ಅದು ಆರ್ಡ್ರು ಯಾವುದ್ರಲ್ಲಿ ಮಾಡಬೇಕು? ನೀವು ಲೊಕೇಶನ್ ಕಳಿಸಿ, ನಾನೇ ಕಳಿಸ್ಬಿಡ್ತೀನಿ ಅಲ್ಲಿಗೆ. ನೀವೇ ಸ್ಕೂಟರ್ ಇಟ್ಕೊಂಡು ಬರ್ತೀರಾ ಇಲ್ಲಿಗೆ? ಇಲ್ಲಿ ನೀವೇ ಲೊಕೇಶನ್ಗೆ ಬರ್ತೀರಾ? ಹಾಂ. ಇವಾಗ ಇದನ್ನು ನಾನು ಏನು ಮಾಡ್ಬೇಕು ಸರ್? ಯಾವುದು? ಇದು ಇವಾಗ ನಾನು ನಿನ್ನೆ ತೊಗೊಂಡಿದ್ದಲ್ಲ ಸರ್, ಹಾಂ. ಅದನ್ನು ನಾನು ಇವಾಗ ಏನು ಮಾಡಲಿ ಸರ್? ಏನು ಮಾಡ್ತೀರಾ? ಹಾಂ, ಅದು ಫೋಟೋ ಕಳಿಸಿದ್ರೆ ನಮಗೆ. ಅದು ಎಂತ ಅದು ಯೂಸ್ ಮಾಡ್ಬೋದು ಸರ್ ಹಾಗೆ ಆದರೆ? ಯಾವುದು? ಹಾಂ ಸರ್.
ಅದು ನಮ್ಗೆ ಫೋಟೋ ಕಳ್ಸಿದ್ರೆ ಗೊತ್ತಾಗುತ್ತೆ ಸರ್. ಅಲ್ಲ ಸರ್ ಫೋಟೋ ಅದೇ ಹೋಗ್ತಿಲ್ಲ ಸರ್ ಅದು. ಇವಾಗ ನಾನು ಅದು ಯೂಸ್ ಮಾಡ್ಬೋದಾ ಸರ್ ಎಕ್ಸ್ಪೈರ್ಡ್ ಆದದ್ದು? ಎಕ್ಸ್ಪೈರಿ ಯೂಸ್ ಹೆಂಗ್ ಮಾಡ್ತೀರಾ? ಎಕ್ಸ್ಪೈರಿ ಏನಾಗಲ್ಲ ಕೊಡ್ನಮ್ಮ. ಆಗಲ್ವಾ? ಆಗಲ್ಲ. 10 ವರ್ಷ ಬರುತ್ತೆ ಅದು. ಇಷ್ಟು 5 ವರ್ಷ 4 ವರ್ಷ 5 ವರ್ಷ ಹೆಂಗ್ ಬರುತ್ತೆ ಎಕ್ಸ್ಪೈರಿ ಡೇಟ್? ಎಕ್ಸ್ಪೈರಿ ಡೇಟ್ 5 ವರ್ಷ ಎಲ್ಲ ಬರ್ತದಾ? ಅದು ಇವಾಗ ನಿಮ್ಮದು ಅದು ಇವಾಗ ನಿನ್ನೆಗೆ ಎಕ್ಸ್ಪೈರಿ ಆಗಿದೆ ಅಲ್ವಾ ಅದು? ಇವಾಗ ಏನಾದರೂ 1 ದಿವಸಕ್ಕೆ ಎಂತ ಆಗಲ್ವಾ ಅದು? ನೀವು ನಮ್ಗೆ ಕಳ್ಸಿ ಗೊತ್ತಾಗ್ಬೇಕು. ಎಂತ ಸರ್ ಕಲಿಸಿ ಎಂತ ಮಾಡೋದು ಸರ್ ಅದನ್ನು ಸುಮ್ಮನೆ? ಕಲಿಸಿ ಎಂತ ಮಾಡೋದು ಅದನ್ನು ಸುಮ್ಮನೆ? ಫೋಟೋ ಕಳ್ಸಿ. ಅದೇ ನಾನು ಕಲಿಸ್ತೇನೆ, ನೀವು ನೋಡ್ತೀರಾ? ಏನು ಮಾಡ್ತೀರಾ ನೀವು? ನಾವು ನೋಡ್ಬೋದಲ್ಲ, ಅದ್ರ ಮೇಲೆ ರೇಟ್ ಇರುತ್ತಲ್ಲ. ಡೇಟ್ ಹೌದು ಸರ್, ಡೇಟ್ ಇದ್ದದಕ್ಕೆಲ್ಲ ನಾನು ಕಾಲ್ ಮಾಡಿದ್ದು ನಿಮಗೆ, ನೋಡಿದ್ದಕ್ಕೆಲ್ಲ ನಾನು ಕಾಲ್ ಮಾಡಿದ್ದು ನಿಮಗೆ. ಅಲ್ಲ ಒಂದು ಸೊಲ್ಯೂಷನ್ ಹೇಳಿ ಅಲ್ಲ ನೀವು ನಮಗೆ. ಸೊಲ್ಯೂಷನ್ ಹೇಳ್ಬೇಕು ಹೇಳಿ. ಹಾಂ ಸರ್, ಏನ್ ಸೊಲ್ಯೂಷನ್ ಹೇಳ್ಬೇಕಾ ಸರ್? ಅದೇ ಸೊಲ್ಯೂಷನ್ ಸರ್. ಅದು ಎಂತ ಯೂಸ್ ಮಾಡ್ಬೋದಾ ಆಗುದಿಲ್ವ ಅದು? ಅದು ನಮ್ಗೆ ಗೊತ್ತಿಲ್ಲ, ನೀವು ಯಾರಂತ ಗೊತ್ತಿಲ್ಲ. ಫಸ್ಟ್ ಕಳ್ಸಿದ್ರೆ ಗೊತ್ತಾಗತ್ತೆ ಅದೆಲ್ಲ ಅಲ್ವಾ ಅದು? ನೀವು ನಮ್ಗೆ ಅದು ಫೋಟೋ ಕಳ್ಸಿದ್ರೆ ನಾವು ಹೇಳ್ಬೋದು. ಅದಕ್ಕೆ ಮುಂಚೆ ನಾನು ಏನು ಹೇಳಕ್ಕಾಗಲ್ಲ. ಅಲ್ಲ ಸರ್, ಅದು ಇವಾಗ ಎಕ್ಸ್ಪೈರ್ಡ್ ಆಗಿದೆ ಅದು ನೆನ್ನೆಗೆ. ನನಗೆ ಎಕ್ಸ್ಪೈರ್ ಆಗಿದೆಯಾ? ನೆನ್ನೆಗೆ ಎಕ್ಸ್ಪೈರಿ ಆಗಿದೆ ಅದು. ತಗೊಂಡದ್ದೆ ನಿನ್ನೆ. ನನ್ನ ಗ್ರಾಚಾರಕ್ಕೆ ನಾನು ನೋಡಿಲ್ಲ ನಿನ್ನೆ. ನಾನು ಇವತ್ತು ಓಪನ್ ಮಾಡುವಾಗ ಅದು ಚೆಕ್ ಮಾಡುವಾಗ ಅದು ಹೋಗಿದೆ ಸರ್ ಅದು. ಹೌದಾ, ಆಯ್ತು. ನಿಮ್ದು ಫೋಟೋ ಕಳಿಸಿ, ನಾನು ಒಂದ್ಸತಿ ಕ್ಯಾಮ್ರಾ ನೋಡ್ತೀನಿ. ನಂದು ಫೋಟೋ ಕಲಿಸ್ಬೇಕಾ? ನಂದು ಫೋಟೋ ಯಾವ ಕ್ಯಾಮರಾದಲ್ಲಿ ನೀವು ನೋಡುದು? ನಮ್ಮ ಅಂಗಡಿ ಶಾಪಲ್ಲಿ ಕ್ಯಾಮ್ರಾ ಇದೆಯಲ್ಲ, ಅದನ್ನ ನೋಡ್ತೀನಿ. ಯಾವಾಗ ತಗೊಂಡೋಗಿದ್ದೀರಾ, ಯಾವ್ದು ತಗೊಂಡೋಗಿದ್ದೀರಾ ನಾವು ನೋಡ್ಬೋದು. ನಿನ್ನೆ ಮಧ್ಯಾಹ್ನ ಇಲ್ಲಿ ಕಸ್ಟಮರ್ ತುಂಬಾ ಬರ್ತಾರೆ, ಅದಕ್ಕೆ ನಿಮ್ಮ ಫೋಟೋ ಕಳಿಸಿ. ಅದೇ ಸರ್ ಪ್ರಾಬ್ಲಮ್ ಆಗಿದ್ದು. ನಾನು ಹೀಗೆ ಬಂದೆ ರಪ್ಪ ನಿಮ್ಮ ಹತ್ರ ತಗೊಂಡು ಹೋದೆ. ಅದು ನಿಮಗೆ ನಂಬರ್ ಕೂಡ ಕೊಡಲಿಲ್ಲ ನಾನು. ಹೇಳಿ. ನಂಬರ್ ಕೂಡ ಕೊಡಲಿಲ್ಲ ನಿಮಗೆ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ. ಬೇಡ ಅಂತ ಅಂದೆ ನಾನು. ಯಾವಾಗ? ನಿನ್ನೆ ಮಧ್ಯಾಹ್ನ. ನಮ್ಗೆ ಯಾವ ನಂಬರ್ ಕೊಟ್ಟಿಲ್ಲ ಅಲ್ಲ? ಅದೇ ನೀವು ಕೇಳಿದ್ರಿ, ನಾನು ಕೊಡಲಿಲ್ಲ ಅಲ್ಲಿ ಎಂಟ್ರಿ ಮಾಡುವಾಗ ಮೆಡಿಕಲ್ ಶಾಪಲ್ಲಿ. ಅದು ಇವಾಗ ಏನು ಮಾಡಲಿ ನಾನು ಇವಾಗ? ಅದು ಸರ್ ನೋಡಿ. ಹಾಂ ಸರ್. ನಮ್ಮ ಹತ್ರ ನೀವು ತಗೊಂಡು ಹೋಗಿದ್ರ ಅಂದ್ರೆ ಫೋಟೋ ಕಳಿಸಿ. ಅಲ್ಲ ಸರ್, ನಾನು ಇವಾಗ ನಂದು ಫೋಟೋ ಕಳಿಸ್ಬೇಕಾ ನಿಮಗೆ? ನಿಮ್ದು ಫೋಟೋ ಕಳಿಸಿ. ನಂದು ಯಾಕೆ ಸರ್ ಫೋಟೋ? ಮತ್ತೆ ಏನ್ಗೆ ಸುಮ್ಮನೆ ಹೇಳ್ತಾ ಇದ್ರಲ್ಲ? ಸುಮ್ಮನೆ ಅಲ್ಲ ಸರ್, ನಿಜ ಸರ್. ತಗೊಂಡೋದದು ಸತ್ಯ. ನಾನು ಇಲ್ಲಿ ಎಕ್ಸ್ಪೈರಿ ಆದದ್ದು ಸತ್ಯ. ನೀವು ಸುಮ್ಮನೆ ಫೋನ್ ಮಾಡ್ಬಿಟ್ಟು ಇದು ಆಯ್ತು ಅದು ಆಯ್ತು ಅಂತ ಹೇಳ್ತಾ ಇದ್ರ? ಇಲ್ಲ ಸರ್, ಸತ್ಯ ಸರ್. ಸತ್ಯ ಆಯ್ತು. ನಾನು ನಿಮ್ಗೆ ಏನ್ ಬೇಡ ಅಂತ ಹೇಳ್ತಾ ಇಲ್ಲ. ನಿಮ್ ಸತ್ಯ ಇದ್ರೆ ಆಯ್ತು, ನಿಮ್ಗೆ ಫೋಟೋ ಕಳಿಸಿ. ಫೋಟೋ ಕಲಿಸದೆ ಹೋಗ್ತಾ ಇಲ್ಲ ಸರ್ ಅದು. ಇವಾಗ ನಂದು ಫೋಟೋ ನಾನು ಕಲಿಸಿ ಎಂತ ಮಾಡುದು? ನಿಮ್ ಲೊಕೇಶನ್ ಕಳಿಸಿ. ಆಯ್ತು. ನಂದು ಲೊಕೇಶನಾ ನೀವು ಇಟ್ಕೊಂಡು ಬರ್ತೀರಾ? ಅದು ನೀವು ಕಳಿಸಿ, ಫೋಟೋ ಕಳಿಸಿ, ಲೊಕೇಶನ್ ಕಳಿಸಿ. ಅಲ್ಲ ಇಟ್ಕೊಂಡು ಬರ್ತೀರಾ ನೀವು? ನೀವು ಲೊಕೇಶನ್ ಕಳಿಸಿ. ಆಯ್ತು, ಲೊಕೇಶನ್ ಕಲಿಸ್ತೇನೆ. ನೀವು ಇಟ್ಕೊಂಡು ಬರ್ತೀರಾ? ಬರ್ತೀನಿ. ನೀವು ಲೊಕೇಶನ್ ಕಳಿಸಿ. ನೀವು ಬರ್ಲಿಲ್ಲ ಅಂದ್ರೆ ಸರ್? ಹಲೋ, ಆಯ್ತು, ಕಳ್ಸ ಇದೆ. ನೀವು ನಮ್ಮ ಅಂಗಡಿಗೆ ಬಂದು ಮಾತಾಡಿ. ಅಲ್ಲ ಸರ್, ನೀವು ಬರಲಿಲ್ಲ ಅಂದರೆ ನಿನ್ನೆ. ಹಲೋ ಸರ್. ಹಲೋ ಸರ್. ಹಲೋ ಸರ್. ಹಲೋ ಸರ್. ಕಾಲ್ ತೆಗಿತಿಲ್ಲ ಮಾರೆ ಕರ್ಮ. ಈ ತರ ಸಾಫ್ಟ್ ಆಗಿದ್ರೆ ನಿನ್ನ ಮೆಂಟ್ಲಾಸ್ಬಿಟ್ಟು ಸೇರಿಸ್ಬಿಡ್ತಾರೆ. ನಾನು ನಿನ್ ತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್. ಗಾಡ್ ಈಸ್ ಗ್ರೇಟ್.